ಬ್ರೇಕ್ ನಂತರ ಐಟಿ ನ್ಯೂಸ್ಗೆ ಸ್ವಾಗತ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಹೊಸಹಳ್ಳಿಯ ಗ್ರಾಮದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ 65ನೇ ಜನ್ಮ ದಿನಾಚರಣೆಯನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು. ಮಧುಗಿರಿ ತಾಲೂಕಿನ ಬಾಲ್ಯ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡ ಹೊಸಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರ 65ನೇ ಜನ್ಮ ದಿನಾಚರಣೆಯನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ನಿವೃತ್ತ ಉಪನ್ಯಾಸಕ ವೇಣುಗೋಪಾಲ್ ಮಾತನಾಡಿ, ಸುಮಾರು 6 ವರ್ಷಗಳಿಂದ ಡಾಕ್ಟರ್ ವಿಷ್ಣುವರ್ಧನ್ ರವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು, ಮನೆಗಳಲ್ಲಿ ಹುಟ್ಟುಹಬ್ಬ ಆಚರಿಸಲಾಗದಂತಹ ಈಗಿನ ಕಾಲದಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿ ಆಚರಣೆ ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಕಾರ್ಯಕ್ರಮದಲ್ಲಿ ಅಭಿಮಾನಿಗಳ ಸಂಘದ ವತಿಯಿಂದ ಗ್ರಾಮದ ಮಹಿಳೆಯರಿಗೆ ಅರಿಶಿನ ಕುಂಕುಮ ನೀಡಲಾಯಿತು. ನಂತರ ಅನ್ನ ಸಂತರ್ಪಣೆ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ನರೇಂದ್ರ ಬಾಬು, ಎಂ ಶ್ರೀನಿವಾಸ್, ಡಿಎನ್ ಸುರೇಶ್, ಕಿರಣ್, ಮಹೇಶ್ ಮತ್ತಿತರರು ಹಾಜರಿದ್ದರು. ಈ ಊರಿನಲ್ಲಿ ಸುಮಾರು 6 ವರ್ಷಗಳಿಂದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮ ಹುಟ್ಟುಹಬ್ಬವನ್ನ ಇದೇ 18ನೇ ತಾರೀಕು ಸೆಪ್ಟೆಂಬರ್ ಅವರ ಹುಟ್ಟುಹಬ್ಬ ಅದನ್ನ ಬಹಳ ವೈಭವಯುತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹುಟ್ಟುಹಬ್ಬ ಮನೆಯವರು ಆಚರಣೆ ಮಾಡೋದು ಕಷ್ಟವಾದಂತಹ ಕಾಲದಲ್ಲಿ ನಮ್ಮ ಕನ್ನಡ ನಾಡಿನ ಕುವರರಾದ ನೇರ ನಟ, ಮಹಾನ್ ನಟ, ಅನೇಕ ಪ್ರಶಸ್ತಿಗಳಿಗೆ ಪಾತ್ರರಾದ ಮತ್ತು ಪ್ರತಿಯೊಬ್ಬ ಕನ್ನಡಿಗರ ಹೃದಯದಲ್ಲಿ ನೆಲೆ ನಿಂತಿರತಕ್ಕಂಥ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಅದ್ಭುತ ನಟನ ಜನ್ಮ ದಿನಾಂಕವನ್ನ ಹುಟ್ಟು ಹಬ್ಬವನ್ನಾಗಿ ದೊಡ್ಡಹೊಸಳ್ಳಿಯಲ್ಲಿ ಆಚರಿಸ್ತಾ ಬಂದಿದ್ದಾರೆ. ಇದು ನನ್ನ ಮತಗಳಾದ್ರೆ ಒಂದು ಹೆಮ್ಮೆಯ ವಿಷಯ. ಇವರು ವಿಷ್ಣುವರ್ಧನ್ ಮಾತ್ರ ಹುಟ್ಟುಹಬ್ಬ ಅಂತ ಹೇಳಿಕೆಯನ್ನ ಒಂದು ಕಲೆಗೆ, ಮಹಾನ್ ಕಲೆಗೆ, ಕಲಾ ಚೇತನಕ್ಕೆ ಇವರು ಮಾಡ್ತಾ ಇರತಕ್ಕಂತ ಒಂದು ಹಬ್ಬ. ಇದರಲ್ಲಿ ಈ ಗ್ರಾಮದ ಎಲ್ಲ ಮಹಿಳೆಯರು ಮತ್ತು ಶಿಕ್ಷಕ ವರ್ಗದವರು ಹಾಗೂ ಹೊರಗಿನಿಂದ ಬಂದಿರತಕ್ಕಂತ ಅಭಿಮಾನ ಸಂಘದ ಸದಸ್ಯರು, ಈ ಗ್ರಾಮದ ಪುಟಾಣಿ ಮಕ್ಕಳು ಎಲ್ಲರೂ ಭಾಗವಹಿಸಿದ್ದೀರಾ. ಇದೇ ತರ ಈ ಹುಟ್ಟುಹಬ್ಬವನ್ನ ಶ್ರೀಯುತ ಡಾಕ್ಟರ್ ವಿಷ್ಣುವರ್ಧನ್ ಸಾಹಸ ಸಿಂಹ ಇವರ ನೆನಪಿಗಾಗಿ ಪ್ರತಿ ವರ್ಷವೂ ಆಚರಣೆ ಮಾಡ್ತಾ ಇರಲಿ. ಅದನ್ನ ಕನ್ನಡ ಜನತೆಗೆ ಮನ ಮುಟ್ಟುವಂತೆ ಅವರ ಸಾಹಸ ಕಾರ್ಯಗಳನ್ನ, ಅವರ ದಾನ ಧರ್ಮ ಏನು ಮಾಡಿದರೆ ಇದರ ಬಗ್ಗೆ ವಿಶದವಾಗಿ ಜನಗಳಿಗೆ ತಿಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಇಲ್ಲಿ ಮಾತಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಈ ಸಂಘದ ಭಾಸ್ಕರ್, ಐಟಿವಿ ನ್ಯೂಸ್, ಮಧುಗಿರಿ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಪುರಾಣ ಪ್ರಸಿದ್ಧಿ ಕೋಟಾದ್ರಿ ಎಂದೇ ವಿಶ್ವವಿಖ್ಯಾತಿ ಪಡೆದಿರುವ ಕುರುಡುಮನೆ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ಗಣಪತಿ ಬ್ರಹ್ಮ ರಥೋತ್ಸವವು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ ಸಂಸದ ಕೆಎಚ್ ಮುನಿಯಪ್ಪ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಮುಳಬಾಗಿಲು ತಾಲೂಕಿನ ಕುರುಡುಮಲೆ ಗ್ರಾಮದ ವಿನಾಯಕ ದೇವರಿಗೆ ವಿಶೇಷ ಹೂವಿನ ಅಲಂಕಾರದೊಂದಿಗೆ ನೈವೇದ್ಯ, ಹೋಮ, ಹವನ, ತೀರ್ಥ ಪ್ರಸಾದ ವಿನಿಯೋಗ ಹಮ್ಮಿಕೊಳ್ಳಲಾಗಿತ್ತು. ಲಕ್ಷ್ಮೀ ಗಣಪತಿ ಪುಷ್ಪ ಪಲ್ಲಕ್ಕಿಯನ್ನು ಸಂಸದ ಕೆಎಚ್ ಮುನಿಯಪ್ಪ, ಶಾಸಕ ಕೊತ್ತೂರು ಜಿ ಮಂಜುನಾಥ್ ಪೂಜೆ ಸಲ್ಲಿಸಿ ರಥ ಎಳೆಯುವ ಮೂಲಕ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ನೀಡಿದರು. ರಾಜ್ಯದ ಭಕ್ತಾದಿಗಳು ಸೇರಿದಂತೆ ನೆರೆಯ ಆಂಧ್ರಪ್ರದೇಶ, ತಮಿಳುನಾಡು ರಾಜ್ಯಗಳ ಸಾವಿರಾರು ಭಕ್ತಾದಿಗಳು ರಥೋತ್ಸವದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದರು. ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ, ಕೋಸಂಬರಿ, ಮಜ್ಜಿಗೆ, ಪಾನಕ ವಿತರಿಸಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಾನಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಷ್ಟ್ರ ಪ್ರಶಸ್ತಿ ವಿಜೇತ ಬಿ ವೆಂಕಟಮುನಿಯಪ್ಪ ಮತ್ತು ತಂಡ ನಡೆಸಿಕೊಟ್ಟ ಬುರ್ರಕತೆ, ಕೋಲಾಟ, ಕೈವರ ತಾತಯ್ಯನವರ ತತ್ವಪದಗಳ ಹರಿಕಥಾ ಪ್ರದರ್ಶನ ಭಕ್ತಾದಿಗಳ ಮನಸೆಳೆಯಿತು.
ರಥೋತ್ಸವದಲ್ಲಿ ಭಾಗವಹಿಸಿದ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಮಾತನಾಡಿ, ಪುರಾಣ ಪ್ರಸಿದ್ಧ ಮುಜರಾಯಿ ದೇವಾಲಯಗಳನ್ನು ಗುರುತಿಸಿ ಭಕ್ತಾದಿಗಳಿಗೆ ವಸತಿ ಮತ್ತು ಕುಡಿಯುವ ನೀರು ಸೇರಿದಂತೆ ದೇವಾಲಯ ಅಭಿವೃದ್ಧಿಗಾಗಿ ಸಂಬಂಧಪಟ್ಟ ಇಲಾಖೆಯಿಂದ ಅನುದಾನ ಬಿಡುಗಡೆ ಮಾಡಿಸಿ ಮತ್ತಷ್ಟು ಅಭಿವೃದ್ಧಿ ಮಾಡಲು ಸಹಕರಿಸುವುದಾಗಿ, ನನ್ನ ವೈಯಕ್ತಿಕ ಹಣದಿಂದ 40 ಲಕ್ಷ ಬೆಲೆ ಬಾಳುವ ರಥೋತ್ಸವ ಹಾಗೂ ದೇವಾಲಯದ ಸುತ್ತಲೂ ಸಿಮೆಂಟ್ ರಸ್ತೆ ಮಾಡಿಸಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಆರ್ ಚೌಡರೆಡ್ಡಿ, ಸರವಣ, ತಹಸೀಲ್ದಾರ್ ಕಾಂತವೀರಯ್ಯ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ವೆಂಕಟಚಲಪತಿ, ಯುವ ಮುಖಂಡ ಕಲ್ಲುಪಲ್ಲಿ ಪ್ರಕಾಶ್, ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಲಿಂಗಾರೆಡ್ಡಿ, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಗಂಗಿರೆಡ್ಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಕ್ಕ, ಜಮನಹಳ್ಳಿ ಕೃಷ್ಣ, ಟಿಪಿಎಸ್ ಯುವ ಶ್ರೀನಿವಾಸ್ ಹಾಗೂ ಮುಂತಾದ ಮುಖಂಡರು ಹಾಜರಿದ್ದರು. ಕರ್ನಾಟಕದ ಮೂಡಲಬಾಗಿಲು, ಮುತ್ತಿನ ಬಾಗಿಲು ಮತ್ತು ಮುಳುಬಾಗಿಲು ಅಂತ ಹೇಳ್ತಾರೆ. ಈ ಮುಳುಬಾಗಿಲು ಕೋಲಾರ ಚಿನ್ನಕ್ಕೆ ಪ್ರವೇಶಿಸಿದ್ರೆ ಮುಳುಬಾಗಿಲು ಧಾರ್ಮಿಕವಾದಂಥ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನಗಳು, ನೋಡಬೇಕಾದಂಥ ಐತಿಹಾಸಿಕ ದೇವಸ್ಥಾನಗಳು. ಅದರಲ್ಲಿ ಪ್ರಮುಖವಾದದ್ದು ಮುಳುಬಾಗಿಲು ಆಂಜನೇಯ ಸ್ವಾಮಿ, ಎರಡನೆಯದು ಕೂಡುಮಲೆ ಗಣಪತಿ. ಇವೆರಡೂ ಕೂಡ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಮೇಜರ್ ದೇವಸ್ಥಾನಗಳಾಗಿವೆ. ಇಲ್ಲಿ ಬರ್ತಕ್ಕಂಥ ಯಾತ್ರಾರ್ಥಿಗಳಿಗೆ ತಿರುಪತಿಗೆ ವೆಂಕಟೇಶ್ವರ ದರ್ಶನಕ್ಕೆ ಹೋಗ್ತಕ್ಕಂಥ ಎಲ್ಲರೂ ಕೂಡ ಮೊದಲು ಈ ಆಂಜನೇಯ ಸ್ವಾಮಿ ಮತ್ತು ಗಣಪತಿಯ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಪ್ರಾರಂಭದಲ್ಲಿ ಪೂಜೆ ವ್ಯವಸ್ಥೆ ಇಲ್ಲಿಂದ ಅಪಾರವಾಗಿರ್ತಕ್ಕಂಥ ಭಕ್ತ ಸಮೂಹ ಇಡೀ ಕರ್ನಾಟಕದಿಂದ ಬರ್ತಾರೆ. ಈ ಕೂಡುಮಲೆ ಗಣಪತಿಗೆ ವೈಭವವಾದಂಥ ಪ್ರಸಿದ್ಧಿ ಅಂದರೆ ಕೃತ, ತ್ರೇತ, ದ್ವಾಪರ ಯುಗದಲ್ಲಿ ಕ್ಯಾಮರಾಮನ್ ನಾರಾಯಣ್ ಜೊತೆ ವಿ ರಾಮಕೃಷ್ಣ, ಐಟಿವಿ ನ್ಯೂಸ್, ಮುಳಬಾಗಿಲು. ವಿದ್ಯಾರ್ಥಿಗಳ ಜೀವನದಲ್ಲಿ ಸಮಯ ಪ್ರಜ್ಞೆಯನ್ನು ಬೆಳೆಸಿಕೊಂಡಾಗ ಮಾತ್ರ ಏನಾದರೂ ಸಾಧನೆ ಮಾಡುವಂತಹ ಛಲ ಬರುತ್ತದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಗ್ರಾಮಾಂತರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಬಿಎಂ ಕೃಷ್ಣಪ್ಪ ಹೇಳಿದರು. ವಿಜಯಪುರ ಪಟ್ಟಣದ ವಿಜಯ ಕಾಲೇಜಿನಲ್ಲಿ ವಿಜಯ ಪದವಿ ಪೂರ್ವ ಕಾಲೇಜು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಂದ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಏರ್ಪಡಿಸಲಾಗಿದ್ದ ಸ್ವಾಗತ ಸಿಂಚನ 2015ರ ಸಮಾರಂಭದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಶಿಕ್ಷಣವನ್ನು ಪಡೆಯಲು ಹೆಚ್ಚಿನ ಸಮಯವನ್ನು ಉಪಯೋಗಿಸುವುದರಿಂದ ಹೆಚ್ಚು ಜ್ಞಾನಾರ್ಜನೆ ಪಡೆಯಲು ಸಾಧ್ಯವಾಗುತ್ತದೆ. ಸಮಾಜದಲ್ಲಿ ಆಗುತ್ತಿರುವ ಪ್ರತಿಯೊಂದು ಬೆಳವಣಿಗೆಗಳ ಬಗ್ಗೆಯೂ ಗಮನವನ್ನು ನೀಡಬೇಕು. ಜೀವನದ ಬಗ್ಗೆ ಒಂದು ಯೋಜನೆಯನ್ನು ತಯಾರಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ. ಕಲುಷಿತವಾಗಿರುವ ಸಮಾಜವನ್ನು ಸರಿದಾರಿಗೆ ತರುವಂತಹ ಶಕ್ತಿ ಯುವ ಜನಾಂಗದಲ್ಲಿದ್ದು ವಿದ್ಯಾರ್ಥಿಗಳು ಅದನ್ನು ಅರಿಯಬೇಕು. ಯುವ ಜನತೆಯಿಂದ ದೇಶದ ಅಭಿವೃದ್ಧಿ ಸಾಧ್ಯ. ದೇಶದ ಸರ್ವತೋಮುಖ ಅಭಿವೃದ್ಧಿ ಹೊಸ ಹೊಸ ಚಿಂತನೆಗಳನ್ನು ಮಾಡಬೇಕಾಗಿದೆ. ನಾವು ಸಮಾಜದಿಂದ ಪಡೆಯುವಂತಹ ಪ್ರತಿಯೊಂದು ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯವಾಗಬೇಕು. ಈ ನಿಟ್ಟಿನಲ್ಲಿ ಶಾಲಾ ಕಾಲೇಜುಗಳಲ್ಲಿ ಶಿಸ್ತು ಸಂಯಮದಿಂದ ವರ್ತನೆ ಮಾಡುವುದನ್ನು ಕಲಿಯಬೇಕು. ಉಪನ್ಯಾಸಕರು ಹೇಳುವಂತಹ ಪ್ರತಿಯೊಂದು ವಿಚಾರವನ್ನು ಮನಸ್ಸಿನಲ್ಲಿ ಮನನ ಮಾಡಿಕೊಳ್ಳಬೇಕು. ವಿದ್ಯಾರ್ಥಿಯ ಜೀವನದಲ್ಲಿ ಬರುವಂತಹ ಒಳ್ಳೆಯ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ಳ ಮುಂದೊಂದು ದಿನ ಪಾಶ್ಚಾತ್ತಾಪ ಪಡಬೇಕಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಕಳೆದ ಸಾಲಿನಲ್ಲಿ ಪಿಯುಸಿಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿಕೊಂಡಿದ್ದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ಮಲ್ಲಿಕಾರ್ಜುನ್, ಮಂಜುಳಾ, ಮೋಹನ್ ಕುಮಾರ್, ಮಮತಾ, ಮಂಜುನಾಥ ಹಾಗೂ ಕಳೆದ 10 ವರ್ಷ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿದ ಶಿಕ್ಷಕ ಮಂಜುನಾಥನಿಗೆ ಸನ್ಮಾನಿಸಲಾಯಿತು. ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿನಿಯರು ಮುಂತಾದವರು ಹಾಜರಿದ್ದರು. ಬಹಳ ಕಷ್ಟ. ಇವತ್ತು LKGಯಿಂದ ಹಿಡಿದು ಪ್ರಥಮ ದರ್ಜೆ ಕಾಲೇಜಿವರೆಗೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗಿರ್ತಕ್ಕಂಥದ್ದು ನೋಡಿದ್ರೆ ಅವರ ಸಂಯಮ, ದೂರದೃಷ್ಟಿ, ಅವರ ಸರಳತೆ, ಜನರಲ್ಲಿ ಜನಾನುರಾಗಿ ಬೆರೆಯತಕ್ಕಂಥ ಪುರಸಭಾ ಸದಸ್ಯರು, ವಕೀಲರು, ಈ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಸರ್ ಅವರೇ, ನಾವು ಒಂದು ಶುಭಾರಂಭ ಮಾಡಬೇಕಾಗಿದ್ರೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ರೀತಿ ನೀತಿಗಳು 3 ತಿಂಗಳೊಳಗಡೆ ಫಲ ಕಾಣ್ಬೋದು. ನಾವು ಒಂದು ಮರವನ್ನು ನೆಟ್ಟರೆ 1 ವರ್ಷದಲ್ಲಿ ಫಲ ಕಾಣ್ಬೋದು. ನಾವು ಮರ ಬೆಳೆಸಿದ್ರೆ, ಒಂದು ವಿದ್ಯಾಸಂಸ್ಥೆಯನ್ನು ನಟ್ಟಿದ್ರೆ 100 ವರ್ಷ ಅಲ್ಲ, ತಲೆ ತಲಾಂತರಗಳು ಸಹ ಅಲ್ಲಿ ಶಿಕ್ಷಣವನ್ನು ಪಡೀಲಿಕ್ಕೆ
ಒಂದು ಸುಸಂಸ್ಕೃತ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಉತ್ತಮವಾಗಿರ್ತಕ್ಕಂಥ ಸಂಸ್ಥೆಗೆ ನೀವು ಸೇರಿದರ, ಸಂಸ್ಥೆಯನ್ನ ಕಟ್ಟಿದ್ದಾರೆ ಶ್ರೀಯುತರು. ಹಾಗಾಗಿ ಇಂತಹ ಸದಾವಕಾಶಕ್ಕಾಗಿ ನನ್ನ ಬರಮಾಡಿಕೊಟ್ಟಿದ್ದಕ್ಕಾಗಿ ಎಚ್ಚರಿಕೆಯಿಂದ ನೀವು ಏನನ್ನ ಆಗ್ಬೇಕು, ಏನನ್ನ ನಾವು ಅಚೀವ್ ಮಾಡಬೇಕು ಅಂತ ಅನ್ಕೊಳ್ತಿರೋ ಅದನ್ನ ನಡೆಸುವಂತ ಕಂಡ್ರು ಅಬ್ದುಲ್ ಕಲಾಂ ಅವರು ಹೇಳಿದಂತ. ಹೀಗೆ ಒಂದು ಆದರ್ಶ ಪ್ರಪಂಚ, ಈ ಪ್ರಪಂಚ ಇದೆ, ಎಲ್ಲರಿಗೂ ಇರೋದು ಒಂದೇ ಪ್ರಪಂಚ ಆದ್ರೂ ಕೂಡ ಇಲ್ಲಿ ಎಷ್ಟು ಜನ ಇದ್ರು ಅಷ್ಟು ಜನಕ್ಕೂ ಸಹ ಸಪರೇಟ್ ಆಗಿರೋ ಒಂದು ಪ್ರಪಂಚ ಇದೆ. ನಿಮ್ಮದೇ ಆದಂತಹ ಒಂದು ಆದರ್ಶ ಪ್ರಪಂಚ ಇದೆ. ಆ ಒಂದು ಆದರ್ಶ ಪ್ರಪಂಚವನ್ನ ಕಟ್ಟಬೇಕಾಗಿರೋದು ನೀವೇ. ಪ್ರಪಂಚದಲ್ಲಿ ಎರಡು ಸಹ ಯಾವಾಗಲೂ ಅಷ್ಟೇನೆ ಈ ಪ್ರಪಂಚದಲ್ಲಿ ಎರಡು ಸಾರಿ ಕ್ರಿಯೇಟ್ ಆಗುತ್ತೆ. ಒಂದು ಮೊದಲನೇದಾಗಿ ನಿಮ್ಮ ಮೈಂಡ್ ಅಲ್ಲಿ ಕ್ರಿಯೇಟ್ ಆಗುತ್ತೆ, ತದನಂತರ ಅಂದ್ರೆ ನಿಮ್ಮ ಆಲೋಚನೆಯಲ್ಲಿ ಕ್ರಿಯೇಟ್ ಆಗಿದ್ದಾದ್ಮೇಲೆ ಮತ್ತೆ ಈ ಪ್ರಪಂಚದಲ್ಲಿ ಕ್ರಿಯೇಟ್ ಆಗುತ್ತೆ. ಒಪ್ಕೊಂತಾರೆ ಅದನ್ನ? ಮೊದಲನೇದಾಗಿ ಬಹಳಷ್ಟು ಮೆಸೇಜ್ ಅನ್ನು ಕೊಟ್ಟು ಕೃಷ್ಣಪ್ಪ ಅವರು ಒಂದು ಚಪ್ಪಾಳೆ ಕಟ್ಟಿದ್ದು ಸಹ ನಾವು ಕೇಳಿಲ್ಲ. ಯಾವ ಒಂದು ಮೆಸೇಜ್ ನೀವು ಬಂದಾಗ ಚಪ್ಪಾಳೆ ಕಟ್ಟೋದನ್ನ ಫಸ್ಟ್ ಕಲೀರಿ. ಯಾಕಂದ್ರೆ ಆಗ ಮಾತಾಡೋಕೆ ಎನ್ಕರೇಜ್ ಕೊಟ್ಟಂತ ಆಗುತ್ತೆ. ಮತ್ತೆ ನಿಮ್ಮ ಪಕ್ಕ ನಿದ್ದೆ ಮಾಡ್ತಿರ್ತಾರಲ್ಲ ಅವರು. ಕ್ಯಾಮರಾಮನ್ ಬಾಬು ಜೊತೆ ಸತೀಶ್, ITV ನ್ಯೂಸ್, ವಿಜಯಪುರ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಟಿ ವಡ್ಡಳ್ಳಿ ಗ್ರಾಮದ ಗಣೇಶ ವಿಸರ್ಜನೆಗೆ ಶಾಸಕ ಎಂ ಕೃಷ್ಣಾರೆಡ್ಡಿ ಭಾಗವಹಿಸಿದ್ರು. ಚಿಂತಾಮಣಿ ತಾಲೂಕಿನ ಟಿ ವಡ್ಡಳ್ಳಿ ಗ್ರಾಮದಲ್ಲಿ ಪ್ರತಿಷ್ಠಾಪಿಸಿ ಗಣೇಶ ವಿಸರ್ಜನೆಗೆ ಶಾಸಕ ಎಂ ಕೃಷ್ಣಾರೆಡ್ಡಿ ಹಾಗೂ ಬೆಂಬಲಿಗರು ಭಾಗವಹಿಸಿದ್ರು. ಈ ವೇಳೆ ಶ್ರೀ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಶಾಸಕರಿಗೂ ಹಾಗೂ ಆಗಮಿಸಿದ್ದ ಮುಖಂಡರಿಗೆ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ TN ರಾಜಗೋಪಾಲ್, ಮುಖಂಡರಾದ ಅರುಣ್ ಬಾಬು, ವಡ್ಡಳ್ಳಿ VM ಗಂಗಾರೆಡ್ಡಿ, ಡಿ ಮುನಿರಾಜು, ಸಾಮ್ರಾಟ್ ಗುಪ್ತಾ, ಬನ್ನಹಳ್ಳಿ ರವಿ, PR ಸುಬ್ರಹ್ಮಣ್ಯಂ ಸೇರಿದಂತೆ ಅನೇಕರು ಹಾಜರಿದ್ದರು. ಕ್ಯಾಮರಾಮನ್ ವಡ್ಡಳ್ಳಿ ಸುಬ್ರಹ್ಮಣ್ಯಂ ಜೊತೆ ನಾಗರಾಜ್, ITV ನ್ಯೂಸ್, ಚಿಂತಾಮಣಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸ್ಪಂದನೆಗಳೊಂದಿಗೆ ನಾನು ರೋಜಾ. ITV ಇದು ಸತ್ಯಕ್ಕೆ ಪ್ರತಿಬಿಂಬ. ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ಕೆರೆಗಳ ಪುನಶ್ಚೇತನ, ಬಯಲುನಾಡಿಗೆ ಹೆಚ್ಚು ಆದ್ಯತೆ ನೀಡುವುದಾಗಿ ಸೂಚನೆ. ಗುರೂಜಿಯನ್ನು ನೋಡಲು ಸಾಗರೋಪಾದ್ಯದಲ್ಲಿ ಬಂದ ಜನತೆ. ಅಪರಿಚಿತ ವಾಹನ ಡಿಕ್ಕಿ, ಪೊಲೀಸ್ ಪೇದೆ ಸ್ಥಳದಲ್ಲೇ ಸಾವು. ಶ್ರೀನಿವಾಸಪುರ ತಾಲೂಕಿನಲ್ಲಿ ಘಟನೆ. ಕೋಡಿ ಅಭಿಯಾನ ಕಾರ್ಯಕ್ರಮ, ಸರ್ಕಾರದ ಯೋಜನೆ ಸದುಪಯೋಗ ಪಡಿಸಿಕೊಳ್ಳಲು ಸೂಚನೆ. ಜಿಲ್ಲಾಧಿಕಾರಿ ವೆಂಕಟೇಶ್.